ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನಾರಾಯಣ ಹೃದಯಾಲಯದ ನರ್ಸ್ ಆತ್ಮಹತ್ಯೆ, ತಾಯಿ ಕಳೆದುಕೊಂಡು ಅನಾಥರಾದ ಪುಟ್ಟ ಕಂದಮ್ಮಗಳು. ಚಿಕ್ಕಮಗಳೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಮುತ್ತಿನಕೊಪ್ಪದಲ್ಲಿ ಅತ್ಯಂತ ಮನಕಲಕುವ ಘಟನೆಯೊಂದು ನಡೆದಿದ್ದು, ವೃತ್ತಿಯಲ್ಲಿ ಶುಶ್ರೂಷಕಿಯಾಗಿದ್ದ ರನ್ಯಾ ಬೇಸಲ್ ಎಂಬುವವರು ಹೊಳೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ನಾರಾಯಣ ಹೃದಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದ 30 ವರ್ಷದ ರನ್ಯಾ ಅವರು ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಬಂದ ನಂತರ ಯಾರಿಗೂ ತಿಳಿಸದಂತೆ ಮನೆಯಿಂದ ಹೊರಬಂದು ಮುಡುಪ ಬಳಿಯ ಹೊಸ ಸೇತುವೆಯಿಂದ ಹೊಳೆಗೆ ಹಾರಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಕಳೆದ 12 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಅವರಿಗೆ ಪತಿ ಹಾಗೂ 2 ಪುಟ್ಟ ಮಕ್ಕಳಿದ್ದು, ತಾಯಿಯ ಈ ಹಠಾತ್ ನಿರ್ಧಾರದಿಂದ 2 ಮಕ್ಕಳು ಅನಾಥರಂತಾಗಿದೆ. ಸುಂದರ ಸಂಸಾರ ಮತ್ತು ಗೌರವಯುತ ವೃತ್ತಿಯಲ್ಲಿದ್ದ ರನ್ಯಾ ಅವರು ಇಂತಹ ಆಘಾತಕಾರಿ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು ಎಂಬುದು ಸದ್ಯಕ್ಕೆ ನಿಗೂಢವಾಗಿಯೇ ಉಳಿದಿದೆ. ಈ ಸಂಬಂಧ ನರಸಿಂಹರಾಜಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ.